ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಪ್ಪ ನೀವ್ ಹೇಳ್ದಂಗೆ 10 ನಿಮಿಷ ಅಲ್ಲ 15 ನಿಮಿಷ ಕಾದಿದ್ದಾಯ್ತು. ಇವಾಗ ಏನ್ ಮಾಡೋದಂತ ನೀವೇ ಹೇಳಿ. ಅಪ್ಪ ಇನ್ನೂ ವೇಟ್ ಮಾಡಬೇಕು ಅನ್ನೋದಾದ್ರೆ ಈ ಪೂಜೆ ನಾನಿಲ್ದೆ ನಡಿಬೇಕಾಗತ್ತೆ. ನೀನ್ ಅಷ್ಟೇ ಅಲ್ಲ ಜಾನ್, ನಾನಿಲ್ದೇನು ಈ ಪೂಜೆ ನಡಿಬೇಕಾಗುತ್ತೆ. ಅಪ್ಪ ಈಗ 2ರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಳಿ. ಒಂದು, ಈ ಪೂಜೆನ ನಿಲ್ಲಿಸ್ಬಿಡಿ, ಇಲ್ಲ ನೀನು ಅಮ್ಮ ಈ ಪೂಜೆ ಕೂತ್ಕೊಳ್ಳಿ. ಅಗ್ರೀಡ್. ಈ ಪೂಜೆಗೆ ನೀವಿಬ್ರು ಕುತ್ಕೊಳ್ಳೋದಾದ್ರೆ ನನ್ನಷ್ಟು ಖುಷಿ ಪಟ್ಟೋರು ಬೇರೆ ಯಾರು ಇರಲ್ಲ. ಸರಿ ಸರಿ, ಒಂದು 10 ನಿಮಿಷ ಕಾಯಿರಿ. ಅವಳು ಬರಲಿಲ್ಲ ಅಂದ್ರೆ ನಾನು ನಿಮ್ಮಮ್ಮನೆ ಪೂಜೆ ಕೂತ್ಕೊಳ್ತೀವಿ. ಬೇಗ ಬಾರಾಜಿ, ಹೊತ್ತಾಯ್ತು. ನೋಡ್ದ ಮಗಳೇ, ಅವಳು ಮೊದ್ಲಿನಾಗಿಲ್ಲ, ಬದಲಾಗ್ಬಿಟ್ಟವಳೆ ಈಗ. ಅದಕ್ಕೆ ಎಲ್ಲರೂ ಬೈಕಲ್ಲಿ ಹೋಗಕ್ಕಾಗಲ್ಲ, ನಾನು ಕ್ಯಾಬ್ ವ್ಯವಸ್ಥೆ ಮಾಡ್ತೀನಿ. ಸರಿ ಸುಭಾಷ್, ನೀನ್ ಹೋಗಿ ಬುಕ್ ಮಾಡು. ಸರಿ ಅದಕ್ಕೆ ನಾನು ಹೊರಗಡೆನೆ ವೆಯ್ಟ್ ಮಾಡ್ತಿರ್ತೀನಿ. ಆಯ್ತು, ಅದಕ್ಕೆ ಯಾಕೆ ಕಿರ್ಚ್ತಿದ್ಯಾ? ನಾನು ಇಲ್ಲೇ ಇದ್ದೀನಿ ತಾನೆ. ಅದು ಟೆನ್ಷನ್ ಅಲ್ವಾ, ಅದಕ್ಕೆ ಸಾರಿ. ಅದಕ್ಕೆ ನಾ ಹೊರಗಿರ್ತೀನಿ. ಸರಿ ಆಯ್ತು. ರಾಜಿ ಬೇಗ ಬಾ ರಾಜಿ, ಹೊತ್ತಾಯ್ತು. ಅಕ್ಕ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಅಪ್ಪ ಹೊರಡೋಣ. ಅದಕ್ಕೆ ಇದು ಯಾಕೋ ತುಂಬಾ ಎಕ್ಸ್ಟ್ರೀಮ್ ಆಗ್ತದೆ. ಸುಮ್ಮನೆ ಅವ್ರು ಮಾಡದೇ ಇರೋ ತಪ್ಪಿಗೆ ಎಲ್ಲರ ಕೈಯಿಂದ ಬೈಸ್ಕೊತಾ ಇದ್ದಾರೆ. ಅದಕ್ಕೆ ಇದು ಸರಿಯಲ್ಲ. ಸರಿ, ಹಾಗಿದ್ರೆ ಇರೋ ಸತ್ಯನ ಹೇಳಿ ಎಲ್ಲ ಸರಿ ಮಾಡೋಣವಾ? ಆ ರಿಸ್ಕ್ ತಗೋತ್ಯ ತೀರ್ಥ? ಕಷ್ಟ ಆಗುತ್ತೆ ಅದಕ್ಕೆ. ಇಲ್ಲೇನ್ ನಡೀತಾ ಇದೆ ಅದನ್ನ ಅವ್ರಿಗೆ ಹೇಳಕ್ಕಾಗಲ್ಲ. ಅವ್ರ ಬಾಯಿಂದ ಸುಮ್ಮನೆ ಅವ್ರ ವಿರುದ್ಧ ಬರ್ತಾರ ಮಾತುಗಳನ್ನ ನನ್ನ ಕೈ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಸದ್ಯಕ್ಕೆ ನಾವ್ ಈ ಸಂಕಟನ ನುಂಗ್ಕೊಳ್ಳೇಬೇಕು ತೀರ್ಥ. ಸುಮ್ಮನಂಗೆಲ್ರೂ ಬೈತಾ ಇದ್ರೆ ನನ್ಗೂ ನೋಡೋದಕ್ಕೆ ತುಂಬಾ ಬೇಜಾರಾಗ್ತಿದೆ. ಆದ್ರೆ ಏನು ಮಾಡೋ ಪರಿಸ್ಥಿತಿನಲ್ಲಿ ನಾವಿಲ್ಲ. ಸಮಸ್ಯೆ ಎಲ್ಲ ತೀರ್ಲಿ, ನಾನೇ ಮನೆಯವ್ರಿಗೆಲ್ಲ ಹೇಳ್ತೀನಿ, ಸರಿನಾ? ಅದಕ್ಕೆ ಸುಮ್ಮನೆ ಅವರು ಸೂಟ್ ಕೇಸ್ನ ಅವ್ರ ಮನೇಲಿ ಇಟ್ಕೊಂಡಿರಲ್ಲ ಅಲ್ವಾ? ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ. ಅವ್ರಿಗೆ ಫೋನ್ ಮಾಡೋಣ ಅಂದ್ರೆ ಅವಾಗ್ಲಿಂದ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ರಾಜಿಗೆ ಫೋನ್ ಮಾಡೋಣ ಅಂದ್ರೆ ಫೋನ್ ಮಾಡ್ಬಿಟ್ಟು ಏನಂತ ಹೇಳಿ? ತೀರ್ಥ ನೋಡು, ಅವಳು ಖಂಡಿತ ಅವ್ರ ಮನೇಲಿ ಇಟ್ಕೊಂಡಿರಲ್ಲ. ಯಾಕೆಂದ್ರೆ ನಾನು ಅವಳಿಗೆ ತುಂಬಾ ಸ್ಪಷ್ಟವಾಗಿ ಹೇಳಿದ್ದೀನಿ, ದಯವಿಟ್ಟು ಇದನ್ನ ನಿಮ್ಮ ಮನೇಲಿ ಇಟ್ಕೋಬೇಡ, ತುಂಬಾ ರಿಸ್ಕಿ ಅಂತ. ಇಷ್ಟಾದ್ಮೇಲೆ ಅವಳು ಇಟ್ಕೊಂಡ್ಲು ಅಂತಾದ್ರೆ ಅವಳಷ್ಟು ದಡ್ಡಿ ಇನ್ಯಾರೂ ಇಲ್ಲ. ಆದ್ರೆ ಸುಮನ ದಡ್ಡಿ ಅಲ್ಲ, ಜಾಣೆ, ಯೋಚನೆ ಮಾಡ್ತಾಳೆ, ಬುದ್ಧಿವಂತೆ ಕೂಡ. ಅವಳು ಖಂಡಿತವಾಗ್ಲೂ ಅವಳ ಮನೇಲಿ ಇಟ್ಕೊಂಡಿರಲ್ಲ. ಕಾಲೋನಿಯಲ್ಲಿ ಬೇರೆಯವ್ರ ಮನೇಲಿ ಇಟ್ಟಿರ್ತಾಳೆ, ದಟ್ ಇಸ್ ಫಾರ್ ಶ್ಯೂರ್. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಸಾರಿ ಅದಕ್ಕೆ, ನನ್ನಿಂದ ನಿಮಗೆ ಸುಮ್ಮನೆ ಪ್ರಾಬ್ಲಮ್ಮು. ತೊಂದರೆ ಅಲ್ಲ ತೀರ್ಥ, ತುಂಬಾ ಒಳ್ಳೆ ಆಪರ್ಚುನಿಟಿ ಕೊಟ್ಬಿಟ್ಟೆ. ಗಂಡ ಹೆಂಡತಿನ ದೂರ ಮಾಡಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಬೇಕಾ? ನೀನೇನು ಟೆನ್ಷನ್ ತಗೋಬೇಡ. ಅಣ್ಣ ಅಣ್ಣ, ಪುರೋಹಿತರು ಮುಹೂರ್ತ ಮೀರ್ತಿದೆ ಅಂತ ಹೇಳ್ತಾ ಇದಾರೆ. ಮುಹೂರ್ತ ಏನಾದ್ರು ಮೀರಿದ್ರೆ ಅವ್ರು ಪೂಜೆನೇ ಮಾಡಲ್ಲ ಅಂತ ಹಠ ಹಿಡಿದು ಕೂತಿದ್ದಾರೆ. ಅದಕ್ಕೆ ಪೂಜೆಗೆ ಅಪ್ಪ ಅಮ್ಮನೆ ಕುತ್ಕೊಳ್ತಾರಂತೆ, ನಿನ್ನ ಕರಿಯಕ್ಕೆ ಹೇಳಿದ್ರು. ಸರಿ, ನಾನು ಬರ್ತೀನಿ, ಹೋಗು. ಸರಿ. ಸಾರಿ ತೀರ್ಥ, ನಾನು ಸುಮ್ಮನ್ನ ಸಂಜೆನೆ ಕಳಿಸ್ಬೇಕಿತ್ತು. ಪರವಾಗಿಲ್ಲ, ಹೋಗ್ಲಿ ಬಿಡಿ. ವಾಹ್, ವೆರಿ ಗುಡ್ ಸಾಧನ. ಒಂದು ಕಲ್ಲಲ್ಲಿ 2 ಹಕ್ಕಿ. ನೋನು, 2 ಅಲ್ಲ, ಸಾಕಷ್ಟು ಹಕ್ಕಿಗಳು. ಒಂದು, ಸುಮನನ್ನ ಯಾಮಾರಿಸಿದ್ದು. 2, ಅವಳ ಕೈಯಿಂದ ಆಗ್ಬೇಕಾದ ಪೂಜೆನ ತಪ್ಪಿಸಿದ್ದು. 3, ಮನೆಯವರೆಲ್ಲರೂ ಅವಳ ಮೇಲೆ ನಂಬಿಕೆ ಕಳ್ಕೊಳ್ಳೋ ಹಾಗೆ ಮಾಡಿದ್ದು. 4, ಆ ಬ್ಯಾಗ್ ಅನ್ನ ಅವಳ ಮನೆಯಲ್ಲೇ ಇಡಿಸಿ ತೀರ್ಥ ಸಿಕ್ಕಾಕೊಳ್ಳೋ ಪ್ಲಾನ್ ಮಾಡಿದ್ದು. 5, ತೀರ್ಥ ಅರೆಸ್ಟ್ ಆಗ್ತಾನೆ, ಜೈಲಿಗೆ ಹೋಗ್ತಾನೆ, MLA ಪಟ್ಟ ಕಳ್ಕೊತಾನೆ. ಆಮೇಲೆ ಇದಕ್ಕೆಲ್ಲ ಕಾರಣ ಸುಮನನೇ ಅಂತ ನಾನ್ ಬ್ಲಾಸ್ಟ್ ಆಗ್ತೇನೆ.
ಅಲ್ಲಿಗೆ ಅವರಿಬ್ರ ಕಥೆ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮೋ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ರೀ, ತೀರ್ಥ ಸುಮನ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ರೀ. ಒಂದು ಅವಳಿ ಇಲ್ವಲ್ಲಿ ಮಕ್ಕಳು ವಿರೋಧ ಕಟ್ಕೊಂಡು ಬದುಕಕ್ಕಾಗುತ್ತಾ? ಸರಿ ಬಾ, ನಾವೇ ಪೂಜೆ ಕೂತ್ಕೊಳ್ಳೋಣ. ಅದು ಬಾ. ಚಿಕ್ಕಮ್ಮ ಬಂದ್ರು. ಇಷ್ಟೊತ್ತಕ ಎಲ್ಲಮ್ಮ ಹೋಗಿದ್ದೆ ನೀನು? ಹೇಳೋಗ್ಬೇಕು ಅನ್ನೋ ಪರಿಜ್ಞಾನ ಬೇಡ? ನೋಡು ಇದನ್ನೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ, ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನ ಬೇಡ? ಕೇಳಿಯಪ್ಪ, ಸರಿಯಾಗಿ ಕೇಳಿ. ಇದನ್ನೇನು ಮನೆ ಅನ್ಕೊಂಡಿದ್ದಾಳ ಇಲ್ಲ ಧರ್ಮಛತ್ರ ಅನ್ಕೊಂಡಿದ್ದಾಳ? ಇವಳು ಇಷ್ಟ ಬಂದಾಗ ಇರಕ್ಕೆ, ಇಷ್ಟ ಬಂದಾಗ ಹೋಗಕ್ಕೆ. ದೊಡ್ಡದಾಗಿ ನಮ್ಮನೆಯವರು ನನ್ನ ಮನೆ ಪೂಜೆ ಅಂತ ಬೀಗ್ತಾ ಇರ್ತಾಳೆ, ಆದ್ರೆ ಈಗ ಹೊರಗಿನವ್ರ ಮುಂದೆ ಮರ್ಯಾದೆ ಹೋಗೋ ತರ ಮಾಡಿದಾಳೆ. ಕೇಳಿ ಅಪ್ಪ. ಮಾವ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಒಂದು ಮುಖ್ಯವಾದ ಕೆಲಸ ಇತ್ತು. ಎಷ್ಟೇ ಮುಖ್ಯವಾದ ಕೆಲಸ ಇದ್ರೂ ಹೇಳಿ ಹೋಗ್ಬೇಕಲ್ವಾ? ಅತ್ತೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಿನಗೆ ಸರಿಗೆ ಕೊಟ್ಟಿದ್ದು ಜಾಸ್ತಿ ಆಗೋಯ್ತು. ಮನೆಯವರೆಲ್ಲ ಒಳ್ಳೆ ಸೊಸೆ ಅಂತ ಹೊಗಳ್ತಾ ಇದ್ರಲ್ಲ, ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ಯಾ? ಅಪ್ಪ, ಸುಮ್ಮನೆ ಅವ್ರನ್ನ ಮನೆಗೆ ಹೋಗಿ ಅಂತ ಹೇಳಿದ್ದೆ ನಾನು. ಮುಚ್ಕೊಳ್ಳೋ ಬಾಯಿ. ಹೆಂಡತಿ ಮುಂದೆ ಅವಳನ್ನ ವಹಿಸ್ಕೊಂಡ್ ಬರ್ಬೇಡ. ಇಲ್ಲಪ್ಪ, ಅವ್ರನ್ನ ಆಚೆ ಕಳಿಸಿದ್ದೆ ನಾನು. ನೀನಾ? ಅಲ್ಲ ಕಣ, ಇಷ್ಟೊತ್ತವರೆಗೂ ನಮ್ಮ ಜೊತೆ ಸೇರ್ಕೊಂಡು ಗಾಬರಿ ಪಟ್ಕೊಂಡು ಎಲ್ಲೋಗಿದ್ದಾಳೆ ಅಂತ ಹುಡುಕ್ತೆ. ಇವಾಗ ನೋಡಿದ್ರೆ ನಾನೇ ಆಚೆ ಕಳಿಸಿದ್ದು ಅಂತ ಹೇಳ್ತಾ ಇದೀಯ. ಅಲ್ಲ, ನೀನ್ ಹೇಳಿದ್ದನ್ನೆಲ್ಲ ನಂಬಕ್ಕೆ ಆಮೇಲೆ ಮೂರ್ಖರಂತ ಅನ್ಕೊಂಡಿದ್ಯಾ? ಅದೆಲ್ಲ ಗೊತ್ತಿಲ್ಲ. ನಾನು ಸುಳ್ಳು ಹೇಳೋದಕ್ಕೂ ಸುಮ್ಮನೆ ಅವ್ರ ಮನೆಯಿಂದ ಆಚೆ ಹೋಗೋದಕ್ಕೂ ಕಾರಣ ಇದೆ. ಏನ್ ಕಾರಣ? ಅದೆಲ್ಲ ಹೇಳಕ್ಕಾಗಲ್ಲ. ಏನಾದ್ರೂ ಇದ್ರೆ ತಾನೇ ಹೇಳೋದಕ್ಕೆ. ಅಣ್ಣ, ಇವಳು ಮಾಡೋ ತಪ್ಪುಗಳನ್ನೆಲ್ಲ ನೀನು ಅಮ್ಮ ವಹಿಸ್ಕೊಂಡು ಬರ್ತಾ ಇರೋದಕ್ಕೆ ಇವಳಿಗೆ ನಾನು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ದುರಹಂಕಾರ ಬಂದಿರೋದು. ಜಾನ್ವಿ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಪ್ಪ, ನಮ್ಮನ್ನ ಕಾಲೋನಿ ಕಳಿಸಿದ್ದೆ ಸಾಧನಾತ್ಗೆ. ಸಾಧನಾ ನೀನಾ? ಹೌದು ಅತ್ತೆ, ಹೌದು ಮಾವ, ನಾನೇ ಕಳಿಸಿದ್ದು. ಆದ್ರೆ ಎಲ್ಲದಕ್ಕೂ ಒಂದು ಕಾರಣ ಇದೆ. ಅಯ್ಯಯ್ಯೋ, ಕಾರಣ ಇರುತ್ತಮ್ಮ. ಎಲ್ಲದಕ್ಕೂ ಒಂದೊಂದು ಕಾರಣ ಇದ್ದೇ ಇರುತ್ತೆ. ರಾಮಯ್ಯರೇ, ಬಾಗ್ಲಲ್ಲಿ ಯಾಕೆ ನಿಂತಿದ್ರಿ? ಆ ಕಡೆ ಬನ್ನಿ. ಲೈ ಸುಭಾಸ, ಅವ್ರು ಕುಡಿಯಕ್ಕೆ ನೀರು ಕೊಡು. ಹೇಳಿ ಈಗ ಏನ್ ಕಾರಣ ಅಂತ ಹೇಳಪ್ಪ. ಅಪ್ಪ, ನಿಮಗೆ ಮೊದಲು ಆ ವಿಷಯ ಬೇಕು ಅಥವಾ ಪೂಜೆ ಮುಗಿಸ್ಬೇಕು? ಮುಹೂರ್ತ ಮೀರೋಗ್ತಾ ಇದೆಯಪ್ಪ. ಅಪ್ಪ, ಸುಮ್ಮನವ್ರನ್ನ ಆಚೆ ಕಳಿಸಿದ್ದೆ ನಾನು. ಆದ್ರೆ ಯಾಕೆ ಏನು ಅಂತೆಲ್ಲ ಕೇಳಬೇಡಿ. ಪೂಜೆ ಆದ್ಮೇಲೆ ಉತ್ತರ ಕೊಡ್ತೇನೆ. ಅಲ್ಲ ಕಣೋ, ಒಂದು ಮಾತು ಆಚೆ ಕಳಿಸ್ತಾ ಇದ್ದೀನಿ ಅಂತ ಹೇಳಿದ್ದಿದ್ರೆ ನಾವು ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇರ್ಲಿಲ್ವಲ್ಲ. ಅಮ್ಮ, ಮುಹೂರ್ತ ಮೀರೋಗುತ್ತೆ ಅಂತ ಹೇಳಿದ್ದೆ ನೀನು. ಇವಾಗ ಪೂಜೆ ಕೂತ್ಕೊಳ್ಳೋದ ಅಥವಾ ಯಾಕೆ ಏನು ಅಂತ ಹೇಳ್ಕೊಂಡು ಕೂತ್ಕೊಳ್ಳ? ಸರಿ, ಇಬ್ರು ಬಂದು ಪೂಜೆ ಕೂತ್ಕೊಳ್ಳಿ. ಮಾವ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಶುಭಸಪ್ಪ, ನೀವು ನಮ್ಮ ಮನೆಗೆ ಬಂದಿರೋದಿಲ್ಲ ಹೇಳಿಲ್ವಾ? ಇಲ್ಲ ಅಂಕಲ್, ಅದು ಅವಸರದಲ್ಲಿ ಬಂದ್ವಲ್ಲ, ಹೇಳಕ್ಕಾಗಿಲ್ಲ. ನೀವೇನು ತಲೆ ಕೆಡಿಸ್ಕೋಬಿಡಿ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ. ಹೌದು ಅಪ್ಪ, ಹಣಕಾಸಿನ ವ್ಯವಹಾರ ಅಲ್ವಾ, ಅದಕ್ಕೆ ಹೇಳ್ದೆ ಮಾಡಿರ್ತಾರೆ. ಅರ್ಥವಾಯ್ತು ಬಿಡವ. ಅಮ್ಮ, ನೈವೇದ್ಯ ಮಾಡಿದ್ದೀರ ತಾನೇ? ಯಾಕೆ ಮಾಡಿಲ್ಲ? ಖಂಡಿತ ಮಾಡಿದ್ದಾರೆ. ಸುಭಾಸ, ತಗೋ. ನಾನೇ ಕೊಡ್ತೀನಿ ಮಾವ.
ಪಾತ್ರೆ ಅಲ್ವಾ? ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿದ್ನಲ್ಲ, ಯಾರಾದರೂ ಪೂಜೆ ಪಾತ್ರೆನ ತೆಗೆದ್ರಾ? ಅಲ್ಲಿ ಬೇರೆ ನೈವೇದ್ಯ ಕಾಯ್ತಾ ಇದ್ದಾರೆ. ಈಗ ಹೊಸದಾಗಿ ರವೆ ಹುರಿದು ಕೇಸರಿ ಬಾತ್ ಮಾಡೋದಕ್ಕೆಲ್ಲ ಸಮಯ ಇಲ್ಲ. ಏನ್ ಮಾಡ್ಲಿ? ಮಡಿಯಾಗಿರ್ಬೇಕು. ಏನ್ ಮಾಡ್ಲಿ ಈಗ? ನೈವೇದ್ಯ ರೆಡಿ ಇನ್ನೂ ಆಗಿಲ್ವಾ? ಒಂದು ನಿಮಿಷ ಸುಭಾಷ್, ಅದೇನು ಅಂತ ನೋಡೋ. ಬೇಡ ಮಾವ, ನಾನೇ ತರ್ತೀನಿ. ಎಷ್ಟೊತ್ತಮ್ಮ? ಬೇಗ ಬಾ. ನೈವೇದ್ಯ ವಿಚಾರದಲ್ಲೇನೋ ಸರಿ ಹೋಯ್ತು. ಮುಂದೆ ಬೇರೆ ಯಾವುದು ವಿಘ್ನ ಆಗಲ್ಲ ಅಂತ ಹೇಗೆ ಹೇಳೋದು? ದೇವ್ರೆ, ಏನೂ ಆಗದೆ ಇರೋದು ನೀನೇ ನೋಡ್ಕೋಬೇಕು. ಓ ಸುಭಾಷ, ನೋಡೋ ಯಾಕೋ ಇಷ್ಟು ಲೇಟು? ನೋಡೋ ನಿಮ್ಮ ಅತ್ತಿಗೆನ ಕರಿ ಬೇಗ. ಸುಭಾಷ್, ನೀನ್ ಬಂದಿದ್ದು ಒಳ್ಳೇದಾಯ್ತು. ಇದು ತಗೊಂಡ್ ಬಾ. ಇದೇನಿದ್ದು? ನೈವೇದ್ಯಕ್ಕೆ ಕೇಸರಿ ಬಾತ್ ತಾನೇ ಮಾಡಿದ್ದು. ವಿಘ್ನ ವಿನಾಶಕನಿಗೆ ಅವಲಕ್ಕಿ, ಬೆಲ್ಲ, ಜೇನುತುಪ್ಪ, ಕಬ್ಬು, ಎಳ್ಳು ಇದೆಲ್ಲ ಹಾಕಿ ಮಾಡಿದ ಪಂಚಕಜ್ಜಾಯ. ಹಾಗೆ ಈ ಕಾಳುಗಳು ಅಂದರೆ ಭಾಳ ಪ್ರೀತಿ. ಕೇಸರಿ ಬಾತ್ಗಿಂತ ಒಳ್ಳೆ ನೈವೇದ್ಯನ ಮಾಡಿದ್ಯೇನಮ್ಮ. ಅಲ್ಲ, ನೈವೇದ್ಯಕ್ಕೆ ನಾವು ಕೇಸರಿ ಬಾತ್ ತಾನೇ ಮಾಡಿದ್ದು, ಅದು ಹೆಂಗೆ ಬದಲಾಯಿತು? ನೋಡೋಣ, ವಿಚಾರಿಸಿದ್ರಾಯ್ತು. ಒಂದು ಕಲ್ಲಲ್ಲಿ ಎಷ್ಟೋ ಹಕ್ಕಿಗಳನ್ನ ಹೊಡಿಬೇಕು ಅಂತ ಅನ್ಕೊಂಡೆ. ಆ ಪರಿಸ್ಥಿತಿನೂ ನಿರ್ಮಾಣ ಆಗಿತ್ತು. ಆದ್ರೆ ಅವಳು ಲಾಸ್ಟ್ ಮೊಮೆಂಟಲ್ಲಿ ಬಂದು ನನ್ನ 2 ಆಟನ ಹಾಳು ಮಾಡ್ಬಿಟ್ಲು. ಹೌದು, ಅದಕ್ಕೆ ಕೇಸರಿ ಬಾತ್ಗೆ ಜಿರಳೆ ಹಾಕಿದ್ರೆ ಅವಳು ಅದನ್ನ ನೋಡ್ದೆ ಡೈರೆಕ್ಟ್ ಆಗಿ ತಗೊಂಡೋಗಿ ಪುರೋಹಿತರ ಕೈಲಿ ಕೊಡ್ತಾಳೆ. ದೇವ್ರ ನೈವೇದ್ಯದಲ್ಲಿ ಜಿರಳೆ ಬಿದ್ದು ಹಾಳಾಯ್ತು ಅಂತ ಕೋಪ ಮಾಡ್ಕೋತಾರೆ, ಶಾಪದ ರೀತಿ ಮಾತಾಡ್ತಾರೆ, ಮನೆಗೆ ಅನಿಷ್ಟ ಬಂದು ವಕ್ರಿಸುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಆರೋಪ ಹೂ ಮಾರೋಳ ಮೇಲೆ ಹೋಗುತ್ತೆ ಅನ್ಕೊಂಡ್ರೆ ಎಲ್ಲ ಹಾಳಾಗೋಯ್ತಲ್ಲ ಅದಕ್ಕೆ. ಅದೆಂತ ಜಾಣ್ತನ ತೋರಿಸಿ ಅದೇನೋ ಪ್ರಸಾದ ಮಾಡಿಕೊಟ್ಬಿಟ್ಲಲ್ಲ ಅದಕ್ಕೆ. ನನ್ಗಿದನ್ನೆಲ್ಲ ನೆನ್ಸ್ಕೊಂಡ್ರೆ ಮೈ ಉರಿಯುತ್ತೆ. ಕೋಪ ಮಾಡ್ಕೊಂಡಾಗೆಲ್ಲ ನಾವು ಸೋತಿದ್ದೀವಿ ಜಾನಿ. ಕೋಪ ಬಿಡಬೇಕು. ನಾನು ಮೊದಲೆಲ್ಲ ಕೋಪ ಮಾಡಿಕೊಂಡು ನನ್ನ ಕಾಲ ಮೇಲೆ ನಾನು ಕಲ್ಲು ಹಾಕೋತಿದ್ದೆ. ಆದರೆ ನಾನು ಸೈಲೆಂಟಾಗಿ ಆಟ ಆಡ್ದಾಗೆಲ್ಲ ಎಷ್ಟೋ ಸಲ ಗೆದ್ದಿದ್ದೀನಿ. ಕಾಮ್ ಡೌನ್ ಸಾಧನ. ನೋಡು, ನೀನು ಏನೇನೋ ಮಾತಾಡಿ ನನ್ನ ಕೋಪನ ಹೆಚ್ಚು ಮಾಡಬೇಡ. ಅದಕ್ಕೆ ಒಂದು ನಿಮಿಷ ನನ್ನ ಮಾತು ಕೇಳಿ. ಅದಕ್ಕೆ ಈ ಹೂ ಮಾರೋಳ ಕಾಟ ಒಂದಲ್ಲ 2 ಅಲ್ಲ. ಅವಳಿಗೆ ಏನೇ ಮಾಡಿದ್ರು ಎಲ್ಲ ನಮ್ಗೆ ಉಲ್ಟಾ ಹೊಡೆಯುತ್ತೆ. ಇದಕ್ಕೇನಾದ್ರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಲೇಬೇಕು. ತಲೆ ಕೆಟ್ಟಿದ್ದೀನಿ ನಿನಗೆ. ಯಾಕೆ ಯಾವಾಗ್ಲೂ ನನ್ನ ವಿಷಯಕ್ಕೆ ಬರ್ತ್ಯಾ? ನೈವೇದ್ಯ ಹಾಳು ಮಾಡಿದ್ರಿಂದ ನಿನಗೇನ್ ಸಿಕ್ತು ಜಾನು?